ನ್ಯಾಯಾಧೀಶರಾಗಿ ಆಯ್ಕೆಯಾದ ಹಳೆ ವಿದ್ಯಾರ್ಥಿನಿ ಪದ್ಮಾವತಿ ಮಾದಿಗ ಅವರಿಗೆ ದಾಂಡೇಲಿಯ ಬಂಗೂರ್ ನಗರ ಪದವಿ ಮಹಾವಿದ್ಯಾಲಯದಲ್ಲಿ ಗೌರವ ಸನ್ಮಾನ. ದಾಂಡೇಲಿ ನಗರದ ಬಂಗೂರ್ ನಗರ ಪದವಿ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿನಿ ಹಾಗೂ ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿ ಮಾದಿಗ ಅವರನ್ನು ಕಾಲೇಜಿನ ಸಭಾಭವನದಲ್ಲಿ ಶುಕ್ರವಾರ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ PSI ಅಮೀನ್ ಅತ್ತಾರ್ ಅವರು, ಕಠಿಣ ಪರಿಶ್ರಮ ಮತ್ತು ಛಲ ವ್ಯಕ್ತಿಯನ್ನು ಯಶಸ್ವಿಗೊಳಿಸುವ ಮೂಲ ಅಂಶವಾಗಿದೆ. ಈ ನಿಟ್ಟಿನಲ್ಲಿ ಪದ್ಮಾವತಿ ಮಾದಿಗ ಅವರ ಸಾಧನೆ ವಿದ್ಯಾರ್ಥಿಗಳಿಗೆ ಸದಾ ಪ್ರೇರಣಾದಾಯಿಯಾಗಿದೆ ಎಂದರು. ಸನ್ಮಾನವನ್ನು ಸ್ವೀಕರಿಸಿದ ಬಳಿಕ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ ಪದ್ಮಾವತಿ ಮಾದಿಗ ಅವರು, ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ಶ್ರಮವಹಿಸಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಕಿವಿ ಮಾತು ಹೇಳಿದರು. ಕಲಿತ ಕಾಲೇಜಿನಲ್ಲಿ ದೊರೆತ ಈ ಸನ್ಮಾನ ನನ್ನ ಮುಂದಿನ ವೃತ್ತಿ ಜೀವನಕ್ಕೆ ಶಕ್ತಿ ತುಂಬಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ BL ಗುಂಡೂರ್ ಅವರು, ಪ್ರತಿಭೆಗೆ ಬಡತನ ಅಡ್ಡಿಯಲ್ಲ, ಸಂಕಷ್ಟಗಳು ಸಾಧನೆಗೆ ತಡೆಯಲ್ಲ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಇದ್ದರೆ ಸಾಧನೆ ಕಷ್ಟವಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಗುರಿಯನ್ನು ತಲುಪಬಹುದು ಎಂದರು. ಇದಕ್ಕೆ ಜ್ವಲಂತ ಉದಾಹರಣೆ ಪದ್ಮಾವತಿ ಮಾದಿಗ ಅವರ ಈ ಅಭೂತಪೂರ್ವವಾದ ಸಾಧನೆ ಎಂದರು. ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿ ಮಾದಿಗ ಹಾಗೂ ಅವರ ಮಾತೃಶ್ರೀಯಾದ ನಾಗಮ್ಮ ಅವರನ್ನು ಬಂಗೂರ್ ನಗರ ಪದವಿ ಮಹಾವಿದ್ಯಾಲಯದ ಪರವಾಗಿ ಸನ್ಮಾನಿಸಲಾಯಿತು. ಡಾಕ್ಟರ್ ನಯನ ರೇವಣ್ಕರ್ ಅವರು ಸ್ವಾಗತಿಸಿದರು. ಡಾಕ್ಟರ್ SS ಹಿರೇಮಠ್ ಅವರು ಅತಿಥಿಗಳನ್ನು ಪರಿಚಯಿಸಿದರು. ಡಾಕ್ಟರ್ ಲಕ್ಷ್ಮೀ ಪರಬ್ ವಂದಿಸಿದರು. ಡಾಕ್ಟರ್ ತೃಪ್ತಿ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ PA ಹೊಸ್ಮನಿ ಹಾಗೂ ಕಾಲೇಜಿನ ಸಹ ಪ್ರಾಧ್ಯಾಪಕ ವೃಂದದವರು, ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.